ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಒಂದು ಈಸಿಯಾಗಿರುವಂತಹ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಒಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾನು ಅದಕ್ಕೆ 6 ಎಳೆ ದಾರವನ್ನು ತಗೊಂಡಿದ್ದೀನಿ. ನಾಟು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಲಾಕನ್ನು ಹಾಕಿದ ನಂತರ 2 ಚೈನ್ಗಳನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ ಲಾಕ್ ಮಾಡಿದ ನಂತರ 2 ಚೈನ್ ಹಾಕ್ಕೊಂಡಿದ್ದೀನಿ. ನಂತರ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ಲಾಕನ್ನು ಮಾಡ್ಕೊಳ್ಳೋಣ. 2 ಚೈನ್ ಹಾಕಿ ನಂತರ ಲಾಕ್ ಮಾಡಿ ಡಬಲ್ ಕ್ರೋಶೆ ಮಾಡಿಕೊಂಡೆ. ನಂತರ ಮತ್ತೆ ಅದೇ ರೀತಿ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ತುಂಬ ಟೈಟಾಗಿ ಹಾಕ್ಕೋಬೇಡಿ ಫ್ರೆಂಡ್ಸ್, ಯಾವುದೇ ಆಗಲಿ ಡಬಲ್ ಕ್ರೋಶೆಯನ್ನು ಪಕ್ಕದಲ್ಲೇ ಒಂದೇ ಈಕ್ವಲ್ ಆಗಿ ನಾವು ಡಬಲ್ ಕ್ರೋಶೆಯನ್ನು ಹಾಕೊತಾ ಹೋಗಬೇಕು. ಕಂಪ್ಲೀಟಾಗಿ ಬೇಸ್ ಲೈನ್ ಬಂದ್ಬಿಟ್ಟು ಬೇಸ್ ಲೈನ್ ಬಂದ್ಬಿಟ್ಟು ನೀವು ಸ್ಯಾರಿಗೆ ಹಾಕೋದ್ರೂ ಅಷ್ಟೇ ಡಬಲ್ ಕ್ರೋಶೆನಲ್ಲೇ ನಾವು ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇದೇ ರೀತಿ ನಾವು ಬೇಸ್ ಲೈನ್ನ ಬೇಸ್ ಲೈನ್ ಕಂಪ್ಲೀಟಾಗಿ ಒಂದೊಂದು ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಪಕ್ಕದಲ್ಲೇ ನಾವು ಕಂಪ್ಲೀಟಾಗಿ ಸೇಮ್ ಲೆವೆಲ್ನಲ್ಲಿ ಮಾಡ್ತಾ ಹೋಗಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಬೇಸ್ ಲೈನ್ ರೆಡಿ ಆಗಿದೆ. ಇದೇ ರೀತಿ ಫುಲ್ ನೀವು ಸ್ಯಾರಿಗೆ ಹಾಕೋದ್ರೇ ಅಷ್ಟೇ ಇದೇ ರೀತಿ ಮಾಡ್ತಾ ಹೋಗಬೇಕು. ಸುಕ್ ಬರೋದು ಬೇಡ, ಅಷ್ಟು ನೀಟಾಗಿ ಹಾಕ್ತಾ ಹೋಗಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾನು ಬ್ಲೂ ಕಲರ್ ದಾರವನ್ನು ತೊಗೊಂಡಿದ್ದೀನಿ, ರಾಯಲ್ ಬ್ಲೂ ತೊಗೊಂಡಿದ್ದೀನಿ. ಇಲ್ಲಿ ನಾಟು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಲಾಕನ್ನು ಹಾಕಿದ ನಂತರ ಹಾಗೆಯೇ ನೋಡ್ತಾ ಇರಿ ನೆಕ್ಸ್ಟ್ ಏನು ಮಾಡೋದು ಅಂತ. ನೆಕ್ಸ್ಟ್ ನಾನಿಲ್ಲಿ ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 4 ಚೈನನ್ನು ತೊಗೊಂಡಿದ್ದೀನಿ. 4 ಚೈನ್ನ ಹಾಕ್ಕೊಂಡು ನೀವು ಈ ರೀತಿ ಏನಾರು ಇಟ್ಕೋಬೋದು, ಅಥವಾ 4 ಚೈನ್ನ ಲೆವೆಲ್ಗೆ ಏನಾದ್ರು ಎಲ್ಲಿಗೆ ಬರುತ್ತೆ 4 ಚೈನ್ ಅಲ್ಲಿಗೆ ಇಟ್ಕೊಂಡು ನಾವು ಲಾಕನ್ನು ಮಾಡ್ಕೊಳ್ಳೋಣ. ಡಿಸ್ಟೆನ್ಸ್ನ ನೋಡ್ಕೊಳ್ಳಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳಿ. ಕೌಂಟಿಂಗ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಮತ್ತೆ ಅದೇ ರೀತಿ ಮತ್ತೆ ಇನ್ನೊಂದು ಸಲ 4 ಚೈನ್ಗಳನ್ನು ಹಾಕ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು ಇದನ್ನು ಅಷ್ಟೇ 4 ಚೈನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಸರಿಯಾಗಿ ಲಾಕನ್ನು ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಮಾಡಬೇಡಿ, ಡಿಸೈನ್ ಸುಕ್ಕಾಗಿ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾದ್ರೆ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ನಾನಿಲ್ಲಿ ಫ್ಲವರ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಫ್ಲವರ್ ಬೀಡನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಬೇರೆ ಬೀಡನ್ನು ಸಹ ಹಾಕ್ಕೋಬೋದು. ಬೀಡ್ ಲಾಕ್ ಮಾಡ್ಕೊಂಡಿದ ನಂತರ ಬೀಡನ್ನು ಸಹ ಈ ರೀತಿ ಇಟ್ಕೊಂಡು ಬೀಡ್ನ ಲೆವೆಲ್ಗೆ ಸರಿಯಾಗಿ ನೀವು ಲಾಕನ್ನು ಮಾಡ್ಕೋಬೇಕು. ಸೊ ಇಲ್ಲಿ ನಾನಿಲ್ಲಿ ಬೀಡನ್ನು ಲಾಕನ್ನು ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿದ ನಂತರ ಹಾಗೆಯೇ ಚೈನ್ಗಳನ್ನು ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತೆ ನಾನಿಲ್ಲಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ನಲ್ಲಿ ಫ್ರೆಂಡ್ಸ್ ನಾವು ಫುಲ್ ಚೈನ್ ಬಂದ್ಬಿಟ್ಟು 4 ಚೈನ್ನಲ್ಲೇ ನಾವು ಕಂಪ್ಲೀಟ್ ಮಾಡ್ಕೋಬೋದು, ಯಾವುದೇ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ಸೊ ನಾನಿಲ್ಲಿ ಬೀಡ್ ಲಾಕ್ ಮಾಡಿದ ನಂತರ 4 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. ಕೌಂಟನ್ನು ಮಾಡ್ಕೊಳ್ಳಿ, ಈಕ್ವಲ್ ಆಗಿ ಚೈನ್ಗಳನ್ನು ಹಾಕ್ಕೊಳ್ಳಿ, ಒಂದು ದೊಡ್ಡದು ಚಿಕ್ಕದು ಬೇಡ. ಮತ್ತೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ಈಗ ಮತ್ತೆ ಇನ್ನೊಂದು ಸರಿ 3ನೇ ಸಲ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಹಾಕಿದ ನಂತರ 3 ಟೈಮ್ 4 ಚೈನ್ ಹಾಕ್ಕೊಂಡಿದ್ದೀನಿ. ನಂತರ ಮತ್ತೆ ದಾರವನ್ನು ಮೇಲ್ಭಾಗ ಮಾಡಿ ಸೇಮ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ, ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿದ ನಂತರ ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. 1 ಟೈಮ್ 4 ಚೈನ್ ಸೇಮ್ ಇದೇ ರೀತಿ ಹೋಲ್ ಡಿಸೈನ್ನ ಕಂಪ್ಲೀಟಾಗಿ ಹಾಕ್ತಾ ಹೋಗಬೇಕು. ಸೆಕೆಂಡ್ ಸ್ಟೆಪ್ ರೆಡಿ ಆಗಿದೆ. 2 ಟೈಮ್ ಸ್ಟಾರ್ಟಿಂಗ್ನಲ್ಲಿ 4 ಚೈನ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಮಾಡಿದ ನಂತರ ಇನ್ ಬಿಟ್ವೀನ್ ಬೀಡ್ನ ಮಧ್ಯದಲ್ಲಿ 3 ಚೈನ್. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊತಿದ್ದೀನಿ. ಲಾಕನ್ನು ಹಾಕಿದ ನಂತರ 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಲಾಕನ್ನು ಮಾಡಿದ ನಂತರ ನೆಕ್ಸ್ಟ್ ಹಾಗೆಯೇ 4 ಚೈನ್ ಪಕ್ಕದಲ್ಲಿ ಇದೆಯಲ್ಲ, ಸೊ ಅಲ್ಲೂ ಅಷ್ಟೇ ನಾವು ಡೈರೆಕ್ಟಾಗಿ ಅದನ್ನು ಸ್ಕಿಪ್ ಮಾಡಿಕೊಂಡು ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಂಡು ಬೀಡ್ನ ಬ್ಯಾಕ್ ಸೈಡ್ನಲ್ಲಿರುವಂತಹ ದಾರಕ್ಕೆ, ನಾವು ಬೀಡ್ನ ಲಾಕ್ ಮಾಡಿದಾಗಿರುತ್ತಲ್ಲ ಬ್ಯಾಕ್ ಸೈಡ್ನ ದಾರಕ್ಕೆ ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊತಾ ಹೋಗೋಣ. ನಿಮಗೆ ತ್ರಿಬಲ್ ಕ್ರೋಶೆ ಬೇಡ ಅಂದರೆ ಡಬಲ್ ಕ್ರೋಶೆನೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಒಂದು ತ್ರಿಬಲ್ ಕ್ರೋಶೆ ನಂತರ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಮಾಡಿದ ಗ್ಯಾಪ್ನಲ್ಲಿ ಮಧ್ಯೆ ಗ್ಯಾಪ್ ಇದೆಯಲ್ಲ, ಸೊ ಅಲ್ಲಿ ನಾವು ನೀಡಲ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಅಂದರೆ ತ್ರಿಬಲ್ ಕ್ರೋಶೆಯ ಮೇಲೆ ಒಂದು ಪಿಕಾಟನ್ನು ಮಾಡ್ಕೊಂಡಿದ್ದೀನಿ. ಸೊ ಒಂದು ತ್ರಿಬಲ್ ಕ್ರೋಶೆ ಆಗಿದ ನಂತರ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶೆಯನ್ನು ತೊಗೊಳ್ಳೋಣ. ಬೀಡ್ನ ಬ್ಯಾಕ್ ಸೈಡ್ನಲ್ಲಿರೋ ದಾರ ಎಷ್ಟು ನಮಗೆ ತ್ರಿಬಲ್ ಕ್ರೋಶೆಯನ್ನು ಮಾಡಿ ಫಿಲ್ ಮಾಡೋದಕ್ಕಾಗುತ್ತೆ ಅಷ್ಟು ನಾವಿಲ್ಲಿ ತ್ರಿಬಲ್ ಕ್ರೋಶೆಯನ್ನು ಹಾಕ್ಕೊತಾ ಹೋಗಬೇಕು. ಪ್ರತಿಯೊಂದು ತ್ರಿಬಲ್ ಕ್ರೋಶೆಯ ಮೇಲೆ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನನ್ನು ಹಾಕಿದ ನಂತರ ತ್ರಿಬಲ್ ಕ್ರೋಶೆ ಮಾಡಿದ ಗ್ಯಾಪ್ನಲ್ಲಿ ಮಧ್ಯದಲ್ಲಿ ನಾವು 3 ಚೈನ್ನ ಲಾಕ್ ಮಾಡ್ತಾ ಹೋಗಬೇಕು. ಅಂದರೆ ಪಿಕಾಟ್ಸ್ನ ಮಾಡ್ಕೊತಾ ಹೋಗಬೇಕು. ಹೋಲ್ ಡಿಸೈನ್ ನಾವು ಇಲ್ಲಿ ಬೀಡ್ನ ಬ್ಯಾಕ್ ಸೈಡ್ನಲ್ಲಿರೋ ದಾರಕ್ಕೆ ಪ್ರತಿಯೊಂದು ತ್ರಿಬಲ್ ಕ್ರೋಶೆಯ ಮೇಲೆ ನಾವು ಪಿಕಾಟ್ಸ್ನ ಮಾಡ್ತಾ ಹೋಗಬೇಕು. ಕಂಪ್ಲೀಟಾಗಿ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋ ಸಹ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್.
ತುಂಬಾ ಕ್ಯೂಟ್ ಆಗಿರುವಂತಹ ಆರ್ಚ್ ಡಿಸೈನ್ ತ್ರಿಬಲ್ ಕ್ರೋಶೆ ಮೇಲೆ ಪಿಕಾಟನ್ನು ಮಾಡಿರುವಂತಹ ಡಿಸೈನ್ ರೆಡಿ ಆಗುತ್ತೆ. ಸೊ ಕಂಪ್ಲೀಟಾಗಿ ಇದೇ ರೀತಿ ನಾವು ಪಿಕಾಟ್ಸ್ನ ಮಾಡ್ತಾ ಹೋಗಬೇಕು. ನೋಡಿ, ರೆಡಿ ಆದ ನಂತರ ಪಕ್ಕದಲ್ಲಿರುವಂಥ 4 ಚೈನ್ನ ಲಾಕ್ನ ಮೇಲೆ ಈ ಡಿಸೈನ್ನ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಪಿಕಾಟ್ಸ್ ಮಾಡಿರುವಂಥ ಒಂದು ಆರ್ಚ್ ಡಿಸೈನ್ ರೆಡಿ ಆಗಿದೆ. ನಾನಿಲ್ಲಿ 10 ಪಿಕಾಟನ್ನು ಮಾಡ್ಕೊಂಡಿದ್ದೀನಿ. ತ್ರಿಬಲ್ ಕ್ರೋಶವನ್ನು ಮಾಡಿಕೊಂಡು ನಂತರ 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ನಾವಿಲ್ಲಿ ಇದನ್ನು ಲಾಕನ್ನು ಮಾಡ್ಕೋಬೇಕು. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ ನಂತರ ಮತ್ತೆ ಅಲ್ಲಿಂದಲೇ ಡೈರೆಕ್ಟಾಗಿ ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಂಡು ಬೀಡ್ನ ಬ್ಯಾಕ್ ಸೈಡ್ನಲ್ಲಿರುವಂತಹ ದಾರಕ್ಕೆ ನಾವು ತ್ರಿಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ನಂತರ ಅದ್ರ ಮೇಲೆ 3 ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ ನಂತರ ತ್ರಿಬಲ್ ಕ್ರೋಶೆಯ ಗ್ಯಾಪ್ನ ಒಳಗಡೆ 3 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಆ ಥರ ಲಾಕ್ ಮಾಡಿದಾಗ ಒಂದು ಪಿಕೋಟ್ ಸ್ಟಿಚ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ಇದೇ ರೀತಿ ನಾವು ತ್ರಿಬಲ್ ಕ್ರೋಶೆಯನ್ನು ಅದರ ಮೇಲೆ 3 ಚೈನನ್ನು ಹಾಕ್ಕೊಂಡು ಪಿಕಾಟ್ಸ್ನ ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ನಲ್ಲಿ ನಾವು ಎಷ್ಟು ಹಾಕ್ಕೊಂಡಿರ್ತೀವಿ ಅಷ್ಟನ್ನೇ ಕಂಟಿನ್ಯೂ ಹೋಲ್ ಡಿಸೈನ್ ಹೋಲ್ ಸ್ಯಾರಿಗೆ ಹಾಕ್ಕೊತಾ ಹೋಗಬೇಕು. ಸೊ ಈ ಡಿಸೈನ್ ರೆಡಿ ಆಗಿದೆ ಫ್ರೆಂಡ್ಸ್. ಈ ರೀತಿ ಕಾಣಿಸ್ತಾ ಇದೆ. ಕ್ಯೂಟ್ ಆಗಿರುವಂಥ ಒಂದು ಬ್ರೈಡಲ್ ಲುಕ್ ಕೊಡುವಂಥ ಡಿಸೈನ್ ರೆಡಿ ಆಗಿದೆ. ಇದಕ್ಕೆ ಕುಚ್ಚನ್ನು ಹಾಕಿದ ನಂತರ ಕ್ಯೂಟ್ ಆಗಿರುವಂಥ ಒಂದು ಈಸಿಯೆಸ್ಟ್ ಬ್ರೈಡಲ್ ಸ್ಯಾರಿ ಕುಚ್ಚು ಅಂತಲೇ ಹೇಳ್ಬೋದು. ನಿಮಗೆ ಇದ್ರ ಯೆಲ್ಲೋ ಕಲರ್ ದಾರದ ಮೇಲೆ ನೀವು ಸ್ಟೋನ್ ಚೈನನ್ನು ಅಂಟಿಸ್ಕೋಬೋದು. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಬ್ರೈಡಲ್ ಲುಕ್ಕನ್ನು ಕೊಡುತ್ತೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.